ಹರ್ನಿಯಾ ಅಂತ ನೀವು ಒಂದಷ್ಟು ಜನಕ್ಕೆ ಕೇಳ್ಪಟ್ಟಿರ್ತೀರಿ ಏನು ಅಂತ ಹೇಳಿ. ಹರ್ನಿಯಾ ಅಂದರೆ ಹೊಟ್ಟೆಯಲ್ಲಿ ಒಂದು ಕರ್ಲಿನಲ್ ಇಂಟೆಸ್ಟೈನ್ಸ್ ಅಂತ ಏನು ಹೇಳ್ತೀವಿ, ಅದು ಒಂದು ವೀಕ್ ಪಾಯಿಂಟಿಂದ ಹೊರಗಡೆ ಬರೋದು. ಒಂದು ವೀಕ್ ಪಾಯಿಂಟ್ ಇರುತ್ತೆ, ಇದರ ಹೊಕ್ಕಳ ಹತ್ರ, ಅದು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಥವಾ ಕೆಳಗಡೆ ಗ್ರಾಯಿನ್ಸ್, ನಮ್ಮ ಗ್ರಾಯಿನ್ಸಿಂದ ಹೊರಗಡೆ ಬಂದರೆ ಅದಕ್ಕೆ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೀವಿ. ಇಂಗ್ವೈನಲ್ ಹರ್ನಿಯಾ ಅನ್ನೋದು ಗಂಡಸರಲ್ಲಿ ಭಾಳ ಕಾಮನ್, ಎಸ್ಪೆಷಲಿ ಒಂದು ಯಂಗ್ ಪೇಷಂಟ್ಸಲ್ಲೂ ಆಗುತ್ತೆ, ಸಣ್ಣ ವಯಸ್ಸಲ್ಲೂ ಆಗುತ್ತೆ, ಮತ್ತು ಎಸ್ಪೆಷಲಿ ಆಫ್ಟರ್ 50 ನಾವು ಸಾಮಾನ್ಯವಾಗಿ ನೋಡ್ತೀವಿ. ಎರಡೂ ಕಡೆ ಕಾಣಿಸ್ಕೊಳ್ತದೆ. ಎರಡೂ ಕಡೆ ನಿಮ್ಗೆ ಏನಾದರೆ ಕೆಮ್ಮದಾಗ ಒಂದು ಸ್ವಲ್ಪ ಸ್ವೆಲ್ಲಿಂಗ್ ಬರೋವಂಥದ್ದು, ಸಣ್ಣದಾಗಿ ಪೇಯ್ನ್ ಬರೋವಂಥದ್ದು ಎರಡೂ ಕಡೆ ಗ್ರಾಯಿನಲ್ಲಿ ಈ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ. ಹರ್ನಿಯಾ ಬರ್ತಾ ಬರ್ತಾ ನೀವು ಯೂರಿನಲ್ಲಿ ಮೋಷನಲ್ಲಿ ಸ್ಟ್ರೈನ್ ಮಾಡಿದಾಗ ಅದು ಉದ್ಕೊತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾದಾಗ ಅದೇನೆಂದರೆ ಕೆಳಗಡೆ ಚೀಲಕ್ಕೆ, ನಮ್ಮ ಸ್ಕ್ರೋಟಮ್ ಅಂತ ಹೇಳ್ತೀವಿ, ಕೆಳಗಡೆ ನಮ್ಮ ಟೆಸ್ಟಿಕಲ್ಸ್ ಏನಿರುತ್ತೆ ಆ ಚೀಲಕ್ಕೆ ಜಾರ್ಕೊಳುತ್ತೆ. ಆ ಜಾರ್ಕೊಂಡು ಒಂದೊಂದು ಸಲ ಅದು ಬಂದು ಸಿಗಾಕೊಂಡ್ಬಿಡುತ್ತೆ. ಆ ಸಿಗಾಕೊಂಡಾಗ ಏನಾಗುತ್ತೆ, ಸಡನ್ನಾಗಿ ನೋವು ಬರೋದು ಅಬ್ಸ್ಟ್ರಕ್ಟೆಡ್ ಹರ್ನಿಯಾ ಅಂತ ಹೇಳ್ತೀವಿ. ಅಬ್ಸ್ಟ್ರಕ್ಟೆಡ್ ಹರ್ನಿಯಾ ಈ ಥರ ಆದಾಗ ಅದು ಭಾಳ ಎಮರ್ಜೆನ್ಸಿಯಾಗಿ ಅದನ್ನು ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಯಾವುದೇ ರೀತಿ ಹರ್ನಿಯಾ ಈ ಥರ ನೀವು ಸಣ್ಣ ಆದಾಗೆ ಕಾಣಿಸ್ಕೊಂಡಾಗ ಅದಕ್ಕೆ ಶಸ್ತ್ರಕ್ರಿಯೆ ಮಾಡಿ ಟ್ರೀಟ್ಮೆಂಟು ಭಾಳ ಸಿಂಪಲ್ ಆಗಿರುತ್ತೆ. ಅದು ಅಬ್ಸ್ಟ್ರಕ್ಟೆಡ್ ಆದಾಗ ಅಥವಾ ತುಂಬ ಬ್ಲಾಕ್ ಆದಾಗ ಅದು ಕಾಂಪ್ಲಿಕೇಶನ್ಸ್ ಎಲ್ಲ ಹೆಚ್ಚಾಗುತ್ತೆ.